ಇವ್ರದ್ದು 10K ಸೆಲೆಬ್ರೇಷನ್ ಮಾಡಿಸ್ತಿದ್ದೀನಿ. ಬಟ್ ನಮ್ ಚೋಟ ಮರಿ ಮಾತ್ರ ಹಾರ್ಡ್ ವರ್ಕ್ ಏನು ಮಾಡಿಲ್ಲ. ಇವಳಿಗೆ ನೆಗಡಿ ಆಗಿದೆ. ನಾನ್ ನನ್ನ ಸ್ಟೈಲ್ ಅಲ್ಲಿ ಹೇಳ್ತೀನಿ ಅಂತ ಹೇಳ್ತಾ ಇದೀನಿ, ಬಟ್ ಒಪ್ಕೋತಿಲ್ಲ. ಏನ್ರೋ ಟೈಮ್ಲೇ ನಿಮ್ ಇಲ್ಲಿ ಒಂದು ಸೀನ್ ಏನಾಗಿದೆ ಅಂದ್ರೆ ಎಲ್ರಿಗೂ ಕೂಡ ಒಂದು ಅರ್ಥ ಆಗಿದೆ ಏನಂದ್ರೆ ಟೈಮ್ ಸೆನ್ಸ್ ಇಸ್ ಮೋರ್ ಇಂಪಾರ್ಟೆಂಟ್ ಅಂತ ಒಂದು ತುಂಬಾ ಅರ್ಥ ಆಯ್ತು. ಈ ಒಂದು 10K ಸೆಲೆಬ್ರೇಷನ್ ನನಗೆ ಅಷ್ಟು ಕಂಫರ್ಟೇಬಲ್ ಇಲ್ಲ ಅಂಡ್ ನನಗೆ ಸ್ಯಾಟಿಸ್ಫೈನೂ ಇಲ್ಲ. ಹಾಯ್ ಹಲೋ ನಮಸ್ತೆ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್. ಇವತ್ತಿನ ಬ್ಲಾಗ್ಗೆ ನಿಮ್ಮೆಲ್ರಿಗೂ ಸ್ವಾಗತ ಅಂಡ್ ಸುಸ್ವಾಗತ. ಸೊ ಇವತ್ತಿನ ಬ್ಲಾಗ್ ಅಲ್ಲಿ ನೀವು ನೋಡ್ದಂಗೆ ನಾನು ಸೆಲೆಬ್ರೇಷನ್ ಮಾಡಿಸ್ತಾ ಇದೀನಿ. ಸೀನ್ ಏನಂದ್ರೆ ನನಗೊಂದು ಅದೇ ಪ್ರೈವೇಟ್ ಥಿಯೇಟರ್ ಒಂದು ಪ್ರಮೋಷನ್ ಇತ್ತು. ಸೊ ಆ ಪ್ರಮೋಷನ್ ಜೊತೆಗೇನೆ ಇವ್ರದ್ದು 10K ಸೆಲೆಬ್ರೇಷನ್ ಮಾಡಿಸ್ತಾ ಇದೀನಿ. 10K ಆಗಿರೋದು ರಿತಿಕ್ಗೆ, ಸುವೆಲ್ಗೆ, ಭವಿತಾಗೆ ಅಂಡ್ 3 ಜನಕ್ಕೂ ಕಂಗ್ರಾಚುಲೇಷನ್ ಹೇಳ್ತಾ ಇದೀನಿ. ಸೊ ಅವರೆಲ್ಲ ಅವ್ರವರ ಹಾರ್ಡ್ ವರ್ಕ್ ಗೆ ಫಲಿತಾಂಶ ಅಷ್ಟೇ. ಬಟ್ ನಮ್ ಚೋಟ ಮರಿ ಮಾತ್ರ ಹಾರ್ಡ್ ವರ್ಕ್ ಏನು ಮಾಡಿಲ್ಲ. ವೆಲ್ಕಮ್ ಟು ದಿ ಬ್ಲಾಗ್. ಬಟ್ ನಮ್ ಚೋಟ ಮರಿ ಏನು ಹಾರ್ಡ್ ವರ್ಕ್ ಏನು ಮಾಡಿಲ್ಲ. ಅವಳು ನಮ್ ಜೊತೆಗೆ ಭವಿತಾ ಜೊತೆಗೆ ನನ್ನ ಭವಿತಾ ಜೊತೆಗೆ ಅವ್ರ ಅಣ್ಣನೂ ಕೂಡ ಬಂದಿದ್ದಾನೆ. ಸೊ ಇವಾಗ ನಾನು ಅವ್ರ ಅಣ್ಣ, ಭವಿತಾ ಅವ್ರ ಅಣ್ಣ, ಭವಿತಾ ಮತ್ತೆ ಅನೀಶು, ರಿತಿಕ್, ಸುವೆಲ್, ಸೊ 6 ಜನ ಹೋಗ್ತಾ ಇರೋದು. ಇಲ್ಲಿಂದ ಒಂದು 30 ಕಿಲೋಮೀಟರ್ ಐತೆ, ಕಾರಲ್ಲಿ ಹೋಗ್ತಾ ಇದೀವಿ. ಅಂಡ್ ನೋಡಿ, ಕಾರು ಆಫ್ಟರ್ 15 to 20 ಡೇಸ್ ಆದ್ಮೇಲೆ, ಮೇ ಬಿ 15 ಡೇಸ್ ಆಗಿರ್ಬೇಕು, 15 ಡೇಸ್ ಆದ್ಮೇಲೆ ನಾನು ಕಾರ್ ತೆಗ್ದಿರೋದು. ಏನಕ್ಕಂದ್ರೆ ನಮ್ ಹೇಳ್ದಂಗೆ ರೋಡ್ ಕನ್ಸ್ಟ್ರಕ್ಷನ್ ನಡೀತಿದೆ. ಆ ಕನ್ಸ್ಟ್ರಕ್ಷನ್ ನಡೀತಿರೋದ್ರಿಂದ ನಾವು ಕಾರ್ನ ಹೊರಗಡೆ ಬಿಟ್ಬಿಡ್ಬೇಕಾಗಿತ್ತು. ಬಟ್ ಹೊರಗಡೆ ಬಿಡ್ಲಿಲ್ಲ. ಬೇಗ ಆಗುತ್ತೆ ರೋಡ್ ಅನ್ಕೊಂಡು ಒಳಗಡೆ ಬಿಟ್ಬಿಟ್ವಿ. ಇವಾಗ ಏನೋ ಒಂದು ಸರ್ಕಸ್ ಮಾಡಿ ನೆನ್ನೆ ನಮ್ಮಮ್ಮ ಏನೋ ಒಂದು ಹೇಳಿ ಆಮೇಲೆ ಏನೋ ಒಂದು ಟ್ರೈ ಮಾಡಿದ್ರು. ಒಟ್ಟಿನಲ್ಲಿ ಟ್ರೈ ಮಾಡಿ ಇವತ್ತು ಆಚೆ ಬಂದೈತೆ ಒಂದು ಆಫ್ಟರ್ 15 ಡೇಸ್. ಅಂಡ್ ಇವತ್ತು ಓಡಿಸ್ತಾರೆ ನನ್ನ ಕಾರು. ನೆನ್ನೆ ಓಡಿಸಿದ್ದು ಕಾರು ಅವ್ರ ಧರ್ಮಂಕಲ್ ಕಾರು. ಅಂಡ್ ಇವಾಗ ನಾನು ಓಡಿಸಿರೋದು ನಮ್ಮ ಕಾರ್ ಆಲ್ವೇಸ್ ಅಂದ್ರೆ ನಾವು ನಮ್ಮ ಕಾರ್ ಓಡಿಸ್ಬೇಕಾದ್ರೆ ಒಂಥರ ಖುಷಿನೇ ಇರುತ್ತೆ ಯಾವಾಗ್ಲೂ. ಸೊ ಇವಾಗ ಅನೀಶು ಮತ್ತೆ ರಿತಿಕ್ ವೇಟ್ ಮಾಡ್ತಾ ಇದೀನಿ. ಅವ್ರು ಬಂದಿದ ತಕ್ಷಣ ಓಡ್ಬಿಡೋದೆ. ಸೊ ನಮಗೆ ಅಲ್ಲಿ ಟೈಮ್ ಕೊಟ್ಟಿರೋದೇನಂದ್ರೆ 4 to 5, ಇಲ್ಲಿ 3:30 ಆಗಿದೆ. ಸುವೆಲ್ಗೂ 2 ಗಂಟೆಗೆ ಹೇಳ್ದೆ, ಎಲ್ರಿಗೂ 2 ಗಂಟೆಗೆ ಹೇಳ್ದೆ. ಬಟ್ ಸುವೆಲ್ಲು ಅವನು ಏನಂದ್ರೆ ಅವನು ಒಂದು ಸೀನ್ ಆಯ್ತಾ ಅಲ್ಲ, ಅಲ್ಲೋದ್ಮೇಲೆ ಹೇಳ್ತೀನಿ ನಾನು. ಅನೀಶು ಎಲ್ಲ ಹೊರಗಡೆ ಹೋಗಿದ್ದ, ಅವನು 3 ಗಂಟೆ ಬರ್ತೀನಿ ಅಂತ ಹೇಳ್ದ. ಇವನಿಗೆ 2 ಗಂಟೆ ಅಂತ ಹೇಳಿದ್ದೆ, 2:15 ಕಾಲ್ ಮಾಡ್ಬಿಟ್ಟು ಈಗ ಎದ್ದೆ ಅಂತ ಹೇಳ್ದ. ಅಣ್ಣ ಫುಲ್ ನಿದ್ದೆಲ್ಲಿ ಇರ್ತಾನೆ. ಅಂಡ್ ಇವಾಗ ಅವ್ರು ಬಂದಿದ ತಕ್ಷಣ ಓಡ್ಬಿಡೋದು. ಲೆಟ್ಸ್ ಗೋ, ಹೋಗುವ. ವೆಲ್ಕಮ್ ಟು ಮೈ ವ್ಲಾಗ್. ಕಂಗ್ರ್ಯಾಚುಲೇಷನ್ ಫಾರ್ 10K. ಹೋಗೋ ಮರಿ ಗೈಸ್, 10K ಆಗೈತೆ. ಇನ್ನೂ ಒಂದು ಚೂರು ಗಿಫ್ಟ್ ಕೊಟ್ಟಿಲ್ಲ. ನೀವು ಗಿಫ್ಟ್ ಕೊಡಿ ಅಂತ ನಾನು ಕೇಳ್ದೆ ಪಾರ್ಟಿ ಏನ್ ಬೇಕು ಅಂತ, ಏನು ಹೇಳಿಲ್ಲ ಗೈಸ್. ನಾನು ಹೆಂಗ್ ಕೊಡ್ಸಕ್ಕಾಗುತ್ತೆ? ನಾನ್ ಕೇಳ್ಬಿಟ್ಟು ಇಸ್ಕೋತಾರ ಯಾರಾದ್ರೂ ಗಿಫ್ಟ್ ನ. ನನಗೆ ಇಷ್ಟ ಆಗೋ ತರ ತಿಳ್ಕೊಂಡ್ ಕೊಡ್ಬೇಕು, ಅದು ಒಂದು ಬಾಂಡಿಂಗ್ ಅಂತ. ಬಿಟ್ಟು ಡೈಲಾಗ್ ಆಗಲ್ಲ. ನಮ್ನ ಅರ್ಥ ಮಾಡ್ಕೊಂಡು ನಮ್ಗೆ ಏನ್ ಇಷ್ಟ ಅಂತ ಕೊಡ್ಸ್ಬೇಕು. ನೋಡಿ, ಏನಿಲ್ಲ, ಸಿಂಪಲ್ ಒಂದ್ 2 ಲಕ್ಷ ಡ್ಯೂಕ್ ಬೇಕಷ್ಟೇ. ಸಿಂಪಲ್ ಅದೊಂದು ಇಷ್ಟು ಓಕೆ, ಅದೊಂದ್ ಚೂರ್ ಇಷ್ಟು ಕೊಟ್ರೆ ಸಾಕಪ್ಪ, ಇನ್ನೇನಿಲ್ಲ. ಏನಂತ ಓಕೆ, ಲೆಟ್ಸ್ ಗೋ. ನೆನ್ನೆ ವ್ಲಾಗ್ ಅಲ್ಲಿ ನೋಡ್ದಂಗೆ ನಮ್ ಚೋಟ ಮರಿನ ಮೈಸೂರು ಝೂ ಅಲ್ಲಿ ನೋಡಿದ್ರಿ. ಇವತ್ತು ಕಾರಲ್ಲಿ ಕಾಣಿಸ್ಕೋತಾಳೆ. ನೆನ್ನೆ ವ್ಲಾಗ್ ಅಲ್ಲಿ ಮೈಸೂರು ಝೂ ಅಲ್ಲಿ ಇದ್ದೆ ನೀನು. ಆಮೇಲೆ ಚಿಕ್ಕ ವಯಸ್ಸಲ್ಲಿ ಇದ್ದಾಗ ಮೈಸೂರು ಝೂ ಅಲ್ಲಿ ನೋಡಿದ್ದೆ. ಇವಾಗ ಬನ್ನರ್ಘಟ್ಟ ಝೂ ಅಂತ ಹೇಳಿದ್ದೇನೆ. ನೋಡಿ, ಇವಾಗ ನಮ್ ಕಾರಲ್ಲಿ ಝೂ. ಇದು ಯಾವ ಪ್ರಾಣಿ ನೋಂಚೂರು? ಬೇಡ ಬಿಡವಲ್ಲಿ ಕಿರ್ಸ್ತಾ ಇದ್ಯಾ? ಅದು ಏನು ಅಂದ್ರೆ ಗೈಸ್, ಏನ್ ಗೊತ್ತಾ? ಸೊ ಹೇಳ್ಬೇಕಾ ಬೇಡವಾ? ನಿಂಗ್ ನೆಗಡಿ ಆಗೈತಾ? ನಾನ್ ನನ್ನ ಸ್ಟೈಲಲ್ಲಿ ಹೇಳ. ಈ 10K ಮಾತ್ರ 3 ಜನಕ್ಕೂ ಒಂದ್ ಸ್ವಲ್ಪ ಸ್ಪೆಷಲ್ ಅನ್ಕೋಬಹುದು. ಏನಕ್ಕಂದ್ರೆ ರಿತಿಕ್ದು ಅವನು ಇನ್ನು 1 ತಿಂಗಳು ಕಂಪ್ಲೀಟ್ ಆಗಿಲ್ಲ. ಇವತ್ತಿಗೆ 1 ತಿಂಗಳು ಅನ್ಸುತ್ತೆ. 1 ಮಂತ್ ಅಲ್ಲಿ ಅವನು 10K ಕಂಪ್ಲೀಟ್ ಮಾಡೋನೆ. ನಮ್ ಚೋಟ ಮರಿ ಬಂದ್ಬಿಟ್ಟು ಮೇ ಬಿ 15 to 20 ಡೇಸ್ ಅಷ್ಟೆಷ್ಟಾಯ್ತು. 15-20 ಡೇಸ್ ಅಷ್ಟಿರ್ಬೇಕು, 15-20 ಡೇಸ್. ಸೊ ಸುವೆಲ್ ಬಂದ್ಬಿಟ್ಟು ನಂತರನೇ 1.5 year ಸ್ವಲ್ಪ ವರ್ಕ್ ಮಾಡ್ತಿದ್ದ ಅದ್ರ ಜೊತೆಗೆ. ಅಂಡ್ ಫೈನಲಿ ಒಂದು 10K ಆಯ್ತು. ಅವರು ವಿಡಿಯೋಸ್ ಮಾಡ್ತಾರೆ, ಅವ್ರವ್ರ ಹಾರ್ಡ್ ವರ್ಕಿಂಗ್ ಅಲ್ಲಿ ಅವರು 10K ಮಾಡಿದಾರೆ ಅಷ್ಟೇ. ಅವ್ರು ಕಷ್ಟಪಟ್ಟು ಮಾಡಿರೋದಕ್ಕೇನೆ ಅವರಿಗೆ 10K ರೀಚ್ ಆಗಿದೆ. ಇವಳಿಗೆ ನೆಗಡಿ ಆಗಿದೆ. ನಾನ್ ನನ್ನ ಸ್ಟೈಲ್ ಅಲ್ಲಿ ಹೇಳ್ತೀನಿ ಅಂತ ಹೇಳ್ತಾ ಇದೀನಿ, ಬಟ್ ಒಪ್ಕೋತಿಲ್ಲ. ನಾನ್ ನನ್ನ ಸ್ಟೈಲ್ ಹೇಳ. ನನ್ನ ಸ್ಟೈಲ್ ಏನಿರ್ಬೋದು ಅಂತ ಕಮೆಂಟ್ ಹಾಕಿ. ಅಣ್ಣ ಅನ್ನ ತಿಂತಾರ, ತಿಂತಾರಣ್ಣ ಈ ನನ್ನ ಮಕ್ಕಳು. ನನ್ನ ಸ್ಟೈಲ್ ಏನಿರ್ಬೋದು ನಿಮ್ ಪ್ರಕಾರ? ನನ್ನ ಸ್ಟೈಲ್ ಅಲ್ಲಿ ಹೇಳಿದ್ರೆ ಅವಳಿಗೆ ನೆಗಡಿ ಆಗೈತೆ. ನಿಮ್ ಪ್ರಕಾರ ನನ್ನ ಸ್ಟೈಲ್ ಅಲ್ಲಿ ಹೇಳಿದ್ರೆ ಏನ್ ಹೇಳ್ಬೋದು? ಸ್ವಲ್ಪ ಜನ ಹೇಳಿ ಸಾಕು, ಜಾಸ್ತಿ ಜನ ಹೇಳ್ಬೇಡಿ. ಪಾಪ ಹತ್ತು ಬಿಡ್ತಾಳ ಅವಳು. ಸ್ವಲ್ಪ ಜನ, ಒಬ್ರು ಅಥವಾ ಇಬ್ರು ಹೇಳಿ ಸಾಕು. ನೀನು ಬೇಡ, ಜಾಸ್ತಿ ಬೇಡ. ಪಾಪ ಮುಖ ಎಕ್ಸ್ಪ್ರೆಷನ್ ಚೇಂಜ್ ಆಗ್ಬಿಟ್ಟೈತೆ.
ಕಮೆಂಟ್ ಹಾಕಿ ಅಂತ ಹೇಳಿದ್ನಲ್ಲ, ಅದು ಎಕ್ಸ್ಪ್ರೆಷನ್ ಚೇಂಜ್ ಆಗ್ಬಿಟ್ಟೈತೆ. 4 ಗಂಟೆ ಇಲ್ಲೇ ಆಯ್ತು. ಯಾವಾಗ ಬರ್ತಾರೋ ಗೊತ್ತಿಲ್ಲ ಗೈಸ್. ಟೈಮ್ ಸೆನ್ಸ್ ಇಲ್ಲ ಇಬ್ರಿಗೂ. ಟೈಮ್ ಸೆನ್ಸ್ ಇಸ್ ವೆರಿ ಇಂಪಾರ್ಟೆಂಟ್ ಗೈಸ್. ಈಗಲೇ 4 ಗಂಟೆ ಐತೆ, ನಾವಲ್ಲಿ 5 ಗಂಟೆಗೆ ಇರಬೇಕು. ಏನು ಕತೆ ಏನೋ ಗೊತ್ತಿಲ್ಲ. ಬರಲಿ ಒಟ್ಟಿನ ಲೋಡಿಗೆ ಹೋಯ್ತಾರೆ. ಈಗ ಬಂದರು 4 ಗಂಟೆಗೆ. ನಮ್ಮ ಗ್ರೂಪಲ್ಲಿ ತುಂಬ ಟೈಮ್ ಸೆನ್ಸ್ ಮೇಂಟೈನ್ ಮಾಡ್ತಾರೆ, ಸಖತ್ ಮಾಡ್ತಾರೆ. ಫೈನಲಿ ಬಂದ ಅನೀಶು ಲಡ್ಡು, ಅವನು ಬಂದ. ಈಗ ಓಡ್ಬಿಡೋದು. ಏನ್ರೋ ಟೈಮ್ಲೇ ನಿಮ್ಮ ಟೈಮ್ ಸೆನ್ಸಿಗೆ ಒಂದು ನಮಸ್ಕಾರ, ಒಂದು ಅರ್ಥ ಆಯ್ತು ಅನ್ಸುತ್ತೆ. ಬನ್ನಿ ಹೊಡುವ ಈಗ. ಗೈಸ್ ಇವಾಗ ಟೈಮ್ ಬಂದು 5:18. ಇನ್ನೂ ನಾವು ಟ್ರಾಫಿಕ್ ಅಲ್ಲೇ ಇದೀವಿ. ಈ ಕಡೆನೆ ತಿರುಗಿಸ್ಬೇಕು. ಫೋನ್ ಏನೇ ತಿರ್ಗಿಸಿದ್ರು ಇವರಿಬ್ರು ಕಡೆನೆ ತಿರ್ಗಿಸ್ಬೇಕು. ಓಹ್ ಅಣ್ಣ ಲುಕ್ಕು ಫೋನ್ ನಿಮ್ ಕಡೆಗೆ ತಿರ್ಗಿಸ್ಬೇಕಾರದು. ಸುವೇಲು 4 ಕಾಲ್ಗೆ ಹೋಗಿ ನಿಂತ್ಕೊಂಡ್ಬಿಟ್ಟವನಂತೆ. 4 ಕಾಲ್ಗೆ ಹೋಗಿ ಕುತ್ಕೊಂಡ್ ಅಲ್ಲಿದಾನಂತೆ. 1 ಅವರ್ ಕಾದು ಅನ್ ಪಾಪ ಹುಡುಗ. ಈಗ ಹೋಗುವ ಬನ್ನಿ ಗೈಸ್. ಫೈನಲಿ ರೀಚ್. ಈಗ ಬಂದಿದೀವಿ ಲೊಕೇಶನ್ಗೆ. ನಂದೇನಿಲ್ಲ. ವೆಲ್ಕಮ್ ಯು. ನೀನ್ ಏನೇ ಹೇಳಿದ್ರು ಇಲ್ಲಿ ಇವರಿಬ್ರದೆ ಸುವೆಲ್. ಇಲ್ಲಿ ಇವರಿಬ್ರದೆ ಸುವೆಲ್. ನೀನ್ ಏನೇ ಹೇಳದಿದ್ರು ಇವರಿಬ್ರನ್ನೇ. ಏನಕ್ಕಂದ್ರೆ ಅವರು ನಾನು ಹೇಳಿದ್ 3 ಗಂಟೆಗೆ ಬನ್ನಿ ಅಂತ. ನಮ್ಮ ಕಾರ್ ಹತ್ರ ಬಂದು 4 ಗಂಟೆ 4 ಕಾಲಿಗೆ. ಎಲ್ಲಿಗೆ? 3:30 ಹೋಗಿರೋದು. ಇವರು 3 o'clock 3:30 ಆಗುತ್ತೆ ಅನ್ನೋಕೆ ನಾನು 3 o'clock ಹೋಗಿದ್ದೆ. ಇವೆಲ್ಲ ಸುಳ್ಳು. ಒಪ್ಕೊಳ ಆಯ್ತು ಬಿಡು. ತಪ್ಪ ಆಯ್ತಾ? ಇದೇ ಮಾತು ಗೈಸ್. ಯಾರು ತಪ್ಪು ಅಂತ ಕಮೆಂಟ್ ಹಾಕಿ. ಹಾ ಸರಿ ಆಯ್ತು, ಸರಿ ಬನ್ನಿ ಆಯ್ತು ಹೋಗೋಣ. ನಮ್ ಜೊತೆಗೆ ಇಲ್ಲೊಂದು 10K ಫ್ಯಾಮಿಲಿ, ಅಲ್ಲಿ ಎಲ್ಲೋದು ಮರಿ ಓಡೋಗ್ಬಿಟ್ಟ ನಮ್ಮ ಹುಡುಗ. ಅಲ್ಲೊಂದು 10K ಫ್ಯಾಮಿಲಿ. ನಡ್ರಿ ಬರ್ಬೇಕು ಎಲ್ಲ ಮಕ್ಳುಗಳು ಬರ್ಬೇಕು. ನಾವು ಬೇರೆ ಇದ್ದಿದ್ದು 5 ಗಂಟೆಯಿಂದ 6 ಗಂಟೆ, 24 ಮಿನಿಟ್ಸ್ ಲೇಟ್, ಅರ್ಧ ಗಂಟೆ. ಏನು ಮಾಡೋಕ್ಕಾಗಲ್ಲ. ನಮಗೆ ಅಂತ ವೆಲ್ಕಮ್ ಜ್ಯೂಸ್ ಕೊಟ್ಟವ್ರೆ ನೋಡಿ, ಕುಡಿದವರೆಲ್ಲ. ಗೈಸ್ ಇಲ್ಲಿ ಒಂದು ಸೀನ್ ಏನಾಗಿದೆ ಅಂದ್ರೆ, ಹೇಳಿ ಬ್ರೋ, ಇಲ್ಲಿ ಒಂದು ಸೀನ್ ಏನಾಗಿದೆ ಅಂದ್ರೆ ನಾವು ಆನ್ ಟೈಮ್ ಬಂದಿರಲಿಲ್ಲ. ಸೊ ನಮಗೆ ಹೇಳಿದ್ದು 4:15 5 ಗಂಟೆ ಅಂತ ಹೇಳಿದ್ರು. ಯಾಕಂದ್ರೆ ಇಲ್ಲಿ ಸ್ಯಾಟರ್ಡೆ ಸಂಡೇ ಇರೋದ್ರಿಂದ ಫುಲ್ ಬ್ಯಾಕ್ ಟು ಬ್ಯಾಕ್ ಸ್ಲಾಟ್ಸ್ ಎಲ್ಲ ಫುಲ್ ಆಗಿಬಿಟ್ಟಿರುತ್ತೆ. ನಾವು ಬಂದಿರೋದು ಇವಾಗ 5:30. ಈಗ ನಾವು ಇಲ್ಲಿ ಯಾವ್ದಿದೆಯೋ ಈ ಪ್ರೈವೇಟ್ ಥಿಯೇಟ್ರು, ಇಲ್ಲಿ 5:30 ಜಸ್ಟ್ 6 ಗಂಟೆವರೆಗೂ ಅರ್ಧ ಗಂಟೆ ಟೈಮು. ಅದಾದ್ಮೇಲೆ ಇದು ಬೇರೆಯವ್ರು ಬಂದ್ಬಿಡ್ತಾರೆ. ನೆಕ್ಸ್ಟ್ ಇನ್ನೊಂದು ಆ ಕಡೆ ಒಂದಿದೆ, ಅದು 6 ಗಂಟೆಯಿಂದ 6:30. ಅದು ಇನ್ನೊಂದು ಸೆಲೆಬ್ರೇಷನ್ಗೆ. ಟೋಟಲ್ ನಾನು 2 ವಿಡಿಯೋ ಮಾಡಬೇಕಿತ್ತು. ಏನೇನೋ ನಡೀತಾ ಇತ್ತು ಒಟ್ಟಿನಲ್ಲಿ. ನಾವು 4:15 ಬಂದ್ಬಿಟ್ಟಿದ್ವಿ, ಸೀನ್ ಆಗ್ತಿರ್ಲಿಲ್ಲ. ಇವಾಗ ಏನು ಮಾಡೋಕ್ಕಾಗಲ್ಲ. ನಾವು 5:15 ಬಂದ್ಬಿಟ್ಟಿದ್ವಿ. ಆಗಲೇ ಎಷ್ಟಾಗುತ್ತೋ ಅಷ್ಟು ಕ್ಯಾಪ್ಚರ್ ಮಾಡಬೇಕು, ಎಷ್ಟಾಗುತ್ತೋ ಅಷ್ಟು ಮಾಡಬೇಕು. ಬಂದಿದ್ದಕ್ಕೂ ವರ್ತಿರ್ಬೇಕು, ಸುಮ್ಮನೆ ಲಾಸ್ ಮಾಡ್ಕೋಬೇಕು. ಇವಾಗ ಒಂದು ವಿಡಿಯೋ ನಮ್ಮ ಬುಜ್ಜಿ ಜೊತೆ ಮಾಡಬೇಕು, ಭವಿತಾ ಜೊತೆ. ಅದನ್ನ ಇವಾಗ ಇಲ್ಲಿ ಮುಗಿಸ್ಬಿಡ್ಬೋದು, ಏನು ತೊಂದರೆ ಇಲ್ಲ. ಆ ಕಡೆದೇ ಈಗಿರೋದು, ಏನು ಮಾಡೋದೋ ಗೊತ್ತಿಲ್ಲ. ಪಾಪ ಸುವೆಲ್. ಸರಿ ಬನ್ನಿ ಮುಗಿಸು. ಇಲ್ಲಿ ನಮಗೆ ಇಲ್ಲಿಗೆ ಬಂದಿರೋರು ಎಲ್ರಿಗೂ ಕೂಡ ಒಂದು ಅರ್ಥ ಆಗಿದೆ ಏನಂದ್ರೆ, ಟೈಮ್ ಸೆನ್ಸ್ ಇಸ್ ಮೋರ್ ಇಂಪಾರ್ಟೆಂಟ್ ಅಂತ ಒಂದು ತುಂಬಾ ಅರ್ಥ ಆಯ್ತು. ಎಲ್ರಿಗೂ ಅರ್ಥ ಆಯ್ತು. ನಿಂಗೆ ಅರ್ಥ ಆಯ್ತಾ? ಕರೆಕ್ಟ್ ತಾನೆ ಸುವೆಲ್? ನಂದೇನ, ನಿನಗೆ ಗೊತ್ತು ನಾನು ಆನ್ ಟೈಮ್ ಯಾವಾಗಲೂ. ನಾನು ಕೇಳಿಲ್ಲಿ ನಾನು ನೀನ್ ನಂಬಲ್ಲ. ನಾನು ಚಿರಂತು ಭವಿತಾ 2 ಗಂಟೆ ರೆಡಿಯಾಗಿ ಶೂ ಹಾಕೊಂಡು ಕೂತ್ಕೊಂಡಿದ್ವಿ. ನಿಮ್ ನಂಬಲ್ಲ. ಅವ್ನು ಬಂದ್ಬಿಟ್ಟಿದ್ದ. ಅವನು 1:30 ಮುಕ್ಕಾಗೆ ಬಂದಿದ್ದ. ಫೋಟೋಗೆ ಅಷ್ಟೇ ಬ್ರೋ, ಅಷ್ಟೇ. ಸೊ ಒಂದು ಕಲ್ತ್ವಿ, ಟೈಮ್ ಸೆನ್ಸ್ ಇಸ್ ಮೋರ್ ಇಂಪಾರ್ಟೆಂಟ್ ಅಷ್ಟೇ. ಇದೊಂಥರ ಸ್ಕೂಲ್ ಮಕ್ಕಳು ಏನಾದ್ರು ಮಿಸ್ಟೇಕ್ ಮಾಡಿದಾಗ ಈ ಕಡೆ ಬನ್ನಿ ಅಂತ ಸೈಡಲ್ಲಿ ಲೈನಲ್ಲಿ ನಿಲ್ಸೋದು. ಹಂಗೆ ನಿಲ್ಸೋರೆ, ತಪ್ಪು ಮಾಡಿರೋರು. ಅವ್ರು ವೀಡಿಯೋ ಮಾಡ್ಕೋತವ್ರೆ. ಈ ಕಡೆ ಒಂಚೂರು ಬರ್ಬೇಕು, ಯಾಕಂದರೆ ಈಗ ನೆಕ್ಸ್ಟ್ 6 ಗಂಟೆಯಿಂದ ಇದು ಬೇರೆಯವ್ರದ್ದಾಗುತ್ತೆ. ಸೊ ಅದಕ್ಕೋಸ್ಕರ ಅವರೆಲ್ಲ ವೀಡಿಯೋ ಕ್ಯಾಪ್ಚರ್ ಮಾಡ್ಕೋತವ್ರೆ. ಇಲ್ಲಿ ನೋಡಿ ಹೆಂಗೆ ನಿಂತವ್ರೆ ಲೈನಾಗಿ. ಗೈಸ್ ಇಲ್ಲಿ ಶೂಟ್ ಎಲ್ಲ ಮುಗೀತು. ಆ್ಯಂಡ್ ಇವಾಗ ನಾವು ಮಿನಿ ಬ್ಲಾಗ್ ಶೂಟಿಗೆ ಹೋಗ್ತಾ ಇದ್ದೀವಿ. ಬನ್ನಿ ಹೋಗುವ. ಇವತ್ತು ನನ್ನ ಪ್ರಕಾರ ಆಗಲ್ಲ 10K ಸೆಲೆಬ್ರೇಷನ್ ನಾನು ಅನ್ಕೊಂಡಿರೋ ಥರ, ನನಗೆ ಕಂಫರ್ಟೇಬಲ್ ಆಗಿರೋ ಥರ ಇದೆಲ್ಲ ಇಲ್ಲ. ಇದು ಸ್ಯಾಟಿಸ್ಫೈ ಇಲ್ಲ ನನಗೆ. ಹೇಳ್ತೀನಿ ಹೋಗ್ತಾ ಫಸ್ಟು ವಿಡಿಯೋ ಶೂಟ್ ಮುಗಿಸ್ಬೋಣ. ಕರುನಾಡು ಸ್ವರ್ಗದ ಸೀಮೆ ಕಾವೇ
ಹುಟ್ಟಿದ ನಾಡು ಕಲೆಯನ್ನು ಕಂಡ ಗೈಸ್ ಕಂಪ್ಲೀಟ್ ವಿಡಿಯೋ ಶೂಟ್ ಎಲ್ಲ ಮುಗೀತು. ನಾನು ಈ ಟೈಪ್ ಹಾಕಿಲ್ಲ, ಈ ಟೈಪ್ ಹಾಕಿದ್ದೀನಿ. ಅದರಲ್ಲೇ ನೋಡ್ಕೊಳ್ಳಿ ಯಾವ ಥರ ಕ್ಲಿಪ್ ಇದೆ, ಯಾವ ಥರ ಸೆಲೆಬ್ರೇಷನ್ ಮಾಡಿದ್ವಿ ಅಂತ. ಆ್ಯಂಡ್ ಡನ್, ಎವ್ರಿಥಿಂಗ್ ಡನ್. ಇವಾಗ ಮೂವ್ ಆಗಬೇಕಷ್ಟೇ. ಸುವೆಲ್ ಕೂಡ ಪಾಪ ಸುವೆಲ್ಗೆ ಲೇಟ್ ಆಗಿದೆ ಅಂತೆ. ಎಷ್ಟು ಅವರ್ ಕಾದೆ ಸುವೆಲ್? 1 hour 4:10 ಬಂದಿದ್ದು ನಾನು. ಎಸ್ ಡನ್, ಅಷ್ಟೇ, ಇನ್ನೇನು ಇಲ್ಲ, ಮುಗೀತು. ಮುಂದಿನ ಮಾತಿನ ಕತೆ ಎಲ್ಲ ಹೋಗ್ತಾ ಹೋಗ್ತಾ ಹೇಳೋದು. ಫೈನಲಿ ಡನ್. ಈಗ ಹೊರಡುವ ಸಮಯ ಗೈಸ್. ಇವಾಗ ಆಚೆ ಬಂದ್ವಿ, ಸುಮೇಲ್ ಹೊರಡ್ತಿದ್ದಾನೆ. ಬಾಯ್ 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 ಬಾಯ್. ಆ್ಯಂಡ್ ಈಗ ನಾವು ಹೊರಗಡೆ ಒಂದು ಶೂಟ್ ಇತ್ತು ಇಲ್ಲಿ, ಈ ಜಾಗದಲ್ಲಿ ಒಂದು ಶೂಟ್ ಮಾಡಬೇಕಿತ್ತು, ಅದನ್ನು ಮುಗಿಸ್ತಾ ಇದ್ದೀನಿ ನಾನೀಗ. ಗೈಸ್ ಫೈನಲಿ ಅಲ್ಲೊಂದು ಶೂಟ್ ಮುಗೀತು. ಈಗ ಮನೆಗೆ ಹೋಗ್ತಾ ಇರೋದು. ಆ್ಯಂಡ್ ಈ ಒಂದು 10K ಸೆಲೆಬ್ರೇಷನ್ನು ನನಗೆ ಅಷ್ಟು ಕಂಫರ್ಟೇಬಲ್ ಇಲ್ಲ ಆ್ಯಂಡ್ ನನಗೆ ಸ್ಯಾಟಿಸ್ಫೈನೂ ಇಲ್ಲ. ಇಟ್ಸ್ ಓಕೆ, ಒಂದು ಲೆಸನ್, ಒಂದು ಪಾಠ ಇನ್ನೂ ಹೋಗ್ತಾ ಹೇಳ್ತೀನಿ. ಬನ್ನಿ ಹೋಗೋ. ಫಸ್ಟ್ ಇವಾಗ ನಮ್ಮ ಕಾರು ಎಲ್ಲ ರೆಡಿ ಇದ್ದಾರೆ, ಹೋಗ್ತಿದ್ದೀವಿ. ಸೊ ಇವಾಗ ಓಡ್ತಾ ಇದ್ದೀವಿ. ಆ್ಯಂಡ್ ಈಗ ನಾವು ಎಲ್ಲರೂ ಕೂಡ ಊಟ ಮಾಡಬೇಕು. ಸುವೆಲ್ ಹೋಗ್ಬಿಟ್ಟ, ಅವನು ಕೂಡ ಲಂಕಾಗೆ ಏನೋ ಬಂದಿದ್ದ, ಅದಕ್ಕೋಸ್ಕರ ಅವ್ನು ಬೇಗ ಹೊರಟದ. ಇವಾಗ ಊಟ ಮಾಡೋಕೆ ಹೋಗ್ಬೇಕು. ಬನ್ನಿ ಹೋಗ್ಬೇಡ, ಫುಲ್ ಟಯರ್ಡ್. ಲಿಟ್ರಲಿ ಟ್ರಾಫಿಕ್ನ ದಾಟ್ಕೊಂಡು ಈಗ ಬಂದಿದ್ದೀವಿ. ಈಗ ನೈಸ್ ರೋಡಿಗೆ ಎಂಟ್ರಿ ಕೊಟ್ಟಿದ್ದೀವಿ. ಟೈಮ್ ಬಂದ್ಬಿಟ್ಟು 7:30. ನಾವು ಹೋಗೋಷ್ಟಲ್ಲಿ ಮೇ ಬಿ 8:30 ಆಗುತ್ತಾ? 8:30 ಆಗುತ್ತೆ. ಹೆಂಗನ್ಸ್ತು ಇವತ್ತಿಂದು? ಓಕೆನಾ? ಸ್ಯಾಟಿಸ್ಫೈ ಆಯ್ತಾ ಅಥವಾ ಇನ್ನೂ ಏನಾದ್ರು? ಚೆನ್ನಾಗಿತ್ತು, ಫಸ್ಟ್ ಎಕ್ಸ್ಪೀರಿಯನ್ಸ್. ಹಾಂ, ಅಲ್ಲಲ್ಲೋ ಸ್ಯಾಟಿಸ್ಫೈ ಆಯ್ತಾ? ಇನ್ನು ಏನಾದ್ರು ಇರ್ಬೇಕಿತ್ತ? ಏನೇನು ಹೇಳು. ಅಂದ್ರೆ ಶಿಷ್ಯ ಹೇಳಿದ ಪ್ರಕಾರ ಇನ್ನ ಏನೇನೋ ಆಡ್ ಆನ್ ಆಗಿರ್ಬೇಕಾಗಿತ್ತು ಅಂತ ಹೇಳಿದ್ದ. ಇದ್ರಲ್ಲಿ ಇರ್ಲಿಲ್ಲ ಅಷ್ಟೇ. ಅದ್ಬಿಟ್ರೆ ಎಲ್ಲ ಚೆನ್ನಾಗಿತ್ತು. ಅವ್ರಿಗೆ ಖುಷಿ ಆಯ್ತಾ ಅಥವಾ ಹೆಂಗೆ ಏನು ಅಂತ ಕೇಳ್ಕೊಳ್ಳಿ. ಸೂಪರ್ ಆಯ್ತು, ಎಂಜಾಯ್ ಮಾಡಿದ್ವಿ, ಚೆನ್ನಾಗಿತ್ತು. ಜೋರಾಗೆ ಸೊ ಇಷ್ಟು ಇವತ್ತಿನ ಕತೆ. ಊಟ ಮುಗಿಸ್ಕೊಂಡು ಮನೆಗೆ ಹೋಗಿ ಮುಂದಿನ ಮಾತುಕತೆ ಹೇಳ್ತೀನಿ. ಬನ್ನಿ ಹೋಗುವ ಈಗ. ಲೆಟ್ಸ್ ಗೋ. ಇವಾಗ ನಮ್ಮ ಡ್ಯಾಡಿ ಕಂಪ್ನಿ ಹತ್ರ ಬಂದಿದ್ದೀನಿ. ಅವ್ರ ಗಾಡಿ ನಿಲ್ಸಿದ್ರು, ನಮ್ಮ ಅಪ್ಪನ ಕಂಪ್ನಿ ಹತ್ರ ಗಾಡಿ ನಿಲ್ಸಿದ್ರು. ಅದಕ್ಕೆ ಅವರು ಗಾಡಿ ತಗೊಂಡು ಈಗ ಅಲ್ಲಿ ಊಟಕ್ಕೆ ಬರ್ತಾರೆ. ಬನ್ನಿ ಹೋಗುವ. ಯಾಕೋ ಸುಸ್ತಾಗ್ಬಿಟ್ಟಿದ್ಯಾ? ಈಗ ಒಂದು ಕಾನ್ವರ್ಸೇಷನ್ ನಡೀತು ನಮ್ದು ಅವ್ರದ್ದು ಎಲ್ಲ. ಪಾಪ ಹುಡುಗಿ ಕೇಳಿ 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 ಸುಸ್ತಾಗಿ ಕರ್ಗೋ ಹೋಗ್ಬಿಟ್ಟವಳೆ. ಅವ್ರ ಅಣ್ಣನೂ ಕೇಳಿ 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 ಸಾಕಾಗ್ಬಿಟ್ಟವನ್. ಇವಾಗ ಊಟ ಮಾಡ್ಬೇಕು, ಭರ್ಜರಿ ಹೊಟ್ಟೆ ಹಸಿತೈತೆ. ಇವಳು ಮಧ್ಯಾಹ್ನ ಊಟ ಮಾಡಿಲ್ಲ, ಮಾಡ್ಕೊಂಬ ಅಂತ ಹೇಳ್ದೆ, ಮಾಡ್ಲಿಲ್ಲ ಇವಳು. ಹೊಟ್ಟೆ ಹಸಿಲ್ಲ ಇವಳು. ಈಗ ನೆಗಡಿ ಬಂದ್ಬಿಟ್ಟಿತ್ತಲ್ಲ, ನಮ್ಮ ಕಡೆ ಏನ್ ಹೇಳ್ತಾರಂದ್ರೆ ನಮ್ ಕಾರ್ಗೆ ಪೆಟ್ರೋಲ್ ಹಾಕ್ಸಿಲ್ಲ ಅಂದ್ರೆ ನಮ್ಮ ಅಪ್ಪ ಬೈತಾರೆ. ಅದಕ್ಕೆ ಪೆಟ್ರೋಲ್ ಹಾಕ್ಸ್ತೀನಿ. ಈಗ ಅವ್ರಿಬ್ರು ಹೊಟ್ಬಿಟ್ರು, ಊಟ ಕಡೆ ಹೋಗಿರ್ತಾರೆ. ಈಗ ನಾವು ಪೆಟ್ರೋಲ್ ಹಾಕ್ಸ್ಕೊಂಡು ಹೊಟ್ಬಿಡ್ಬೇಕು. ಸಾಕನ್ಸುತ್ತೆ. 500 ರೂಪಾಯಿ ಪೂರ್ತಿ ಬಂದಿರುತ್ತೆ. ನಾವು ಬಂದಿದ್ಕು ಇಷ್ಟೇ ಸಾಕು. ಇವಾಗ ಊಟ ಮಾಡಕ್ ಬಂದಿದ್ದೀವಿ. ಫಸ್ಟು ಕಬಾಬ್ ಆರ್ಡರ್ ಮಾಡೋರೆ, ಇನ್ನು ಏನೇನು ಆರ್ಡರ್ ಮಾಡಿದ್ದಾರೆ. ಬಂದಂಗೆ ಚೆನ್ನಾಗಿ ಬಾರಿಸ್ಬಿಟ್ಟು ಮನೆಗೆ ಹೋಗೋದು. ಇವಾಗ 2 ಕುಷ್ಕ ಬಂದೈತೆ. ನನಗೆ ಅದು ಫುಲ್ ತಿಂತಾಳ ಅನ್ನೋದೇ ಡೌಟು. ಪಕ್ಕ ತಿನ್ನಲ್ಲ. ರೆಡಿ ಇರೋ ನೀನು ತಿನ್ನಕ್ಕೆ? ಅವಳು ರೆಡಿ ಇರೋ ನೀನು ತಿನ್ನಕ್ಕೆ? ಪಕ್ಕ ತಿನ್ನಲ್ಲ. ಇವನು 1 ಪ್ಲೇಟ್ ಪರೋಟ ಹಾಕ್ಸ್ಕೊಂಡಿದ್ದ, ಮತ್ತೊಂದು ಶವರ್ಮ ತಗೊಂಡವನೆ. ಅವನು ಕೂಡ ಒಂದು ಶವರ್ಮ ತಗೊಂಡವನೆ. ಇನ್ನು ಮಿಕ್ಕಿದ್ದು ಬಂದು ಈ 4 ಪೆಪ್ಸಿ, 3 ಪೆಪ್ಸಿ ಅಷ್ಟೇ. ಸೊ ನನಗೆ ಬಂದು 1 ಪ್ಲೇಟ್ ಪರೋಟ. ಇದೆಲ್ಲ ಮುಗೀತು. ಈಗ ಅಮ್ಮಂಗೆ ಪಾರ್ಸಲ್ ತಗೊಂಡಿದ್ದೀನಿ, ಒಂದು ಕುಷ್ಕ ಮತ್ತೆ ಕಬಾಬು. ಈಗ ಪಾರ್ಸಲ್ ತಗೊಂಡು ಹೊಟ್ಬಿಡ್ಬೇಕು. ಸೊ ಎಲ್ಲರೂ ಯಾವುದಕ್ಕೆ ವೇಟ್ ಮಾಡ್ತಾ ಇದ್ದೀವಿ ಅಂದರೆ, ಒಂದು ಕಬಾಬು ಪಾರ್ಸಲ್ ಹೇಳಿದ್ವಲ್ಲ, ಅಲ್ಲಿ ಮಾಡ್ತವ್ರೆ. ಇವಾಗ ಅದು ಬಂದ ತಕ್ಷಣ ಹೊಟ್ಬಿಡ್ಬೇಕು. ಎಲ್ಲರೂ ಕೂಡ ಟಯರ್ಡ್ ಆಗ್ಬಿಟ್ಟವ್ರು. ಮಾತ್ರ ಅವಳಂತೂ ಕೇಳೇಬೇಡಿ, ಫುಲ್ಲು ಟಯರ್ಡ್ ಅವಳು. ಅದೇನು ಮರುವೋ ಗೊತ್ತಿಲ್ಲ ಗುರು ನನಗಂತೂ. ಮತ್ತೆ ಕಾರ್ ಹೆಡ್ಲೈಟ್ ಮರ್ತೋಯ್ತೀನಿ. ಹೆಡ್ಲೈಟ್ ಹಂಗೆ ಆನ್ ಮಾಡಿ ಬಂದಿದೆ. ಇದೊಂದು ಮರ್ತೋಗ್ತೀನಿ, ಯಾವಾಗಲೂ ಮರ್ತೋಗ್ತೀನಿ ಮಾತ್ರ ನಾನಂತೂ. ನಮ್ಮ ಅಪ್ಪ ಏನಾದ್ರು ನೋಡಿದ್ರೆ ದೇವ್ರಾಣೆ 1 hour ಹೋಗಿದ್ರು, 1 ದಿನ ಪೂರ್ತಿ ಹೋಗಿದ್ರು. ಇದು ನೆನ್ಪಿಟ್ಕೊಳ್ಳೇಬೇಕು ನಾನಂತೂ. ನನ್ನ ಬಿಡಿ, ಅವರಾರು ನೆನ್ಪಿಸ್ಬೇಕು ತಾನೆ ಹೆಡ್ಲೈಟ್ ಐತೆ ಅಂತ. ಅವರು ನೆನ್ಪಿಸಿಲ್ಲ. ಲವ್ ನೆನ್ಪಿಸ್ಬೇಕು ತಾನೆ. ಕಾರ್ ಓಡಿಸ್ಬೋದು ನಾನು ಏನ್ ಎಲ್ಲ ಕರೆಕ್ಟ್ ಮಾಡಿರ್ತೀನೋ. ಸರಿಯಾಗಿ ಬೈತಾರೆ. ಅದನ್ನೇ ಗೊತ್ತಾಯ್ತು. ಅದೇ ಏನ್ ಮಾಡ್ತಾ ಗೊತ್ತಿಲ್ಲ. ಬ್ಲಾಗ್ ನೋಡ್ರೆ ಬೈತಾರೆ. ಇವಾಗ ಒಂದು 8th ವಂಡರ್ ನೋಡ್ತೀರಾ? ಬನ್ನಿ.
ಒಂದು 8th ವಂಡರ್ನ ತೋರಿಸ್ತೀನಿ ಈಗ. ತೋರಿಸಿ ಇಲ್ಲಿ ಈ 3 ಜನ ಇಲ್ಲಿದ್ದೀವಿ ನೋಡಿ. ನೋಡಿ ಇರಿ ಇರೋ ಶವನೀಶ್ವರ ಈ ಮುಖ ಹಂಗಿರನೆ. ಇಲ್ಲಿ ಒಂಚೂರು ಈ ಕಡೆ ತಿರ್ಗೋ, ತಿರ್ಗೋ. ಒಂದ್ ನಿಮಿಷ ಪಾರ ಇಲ್ಲಿ ಇರೋ ಶವನೀಶ್ವರ. ಒಂದ್ ನಿಮಿಷ ಇಲ್ಲಿಗೆ ಪಕ್ಕದಲ್ಲಿ ಹಾಕ್ಬೇಕು ನಾನು ಅದಕ್ಕೆ. ಓಕೆ ಡನ್. ಇದು ಇವರು ಇನ್ನ ಕೊನೆ ಪಿಕ್ ಬಂದ್ಬಿಟ್ರು ನಾನೇ ನೋಡಿ. ವಿಷಯ ಆದ್ರೂ ಏನ್ ಹೇಳು, ಸಖತ್ತಾಗಿದ್ವಿ ತಾನೆ. ಸಖತ್ತಾಗಿದ್ವಿ ಮಾತ್ರ ಆಗ್ಲು. ಸೂಪರ್. ಬಾಯ್ ಡನ್ ಸಿಗುವ. ಬರೀ ಬಾಯ್. ಅಯ್ಯ ಅದೆಲ್ಲ ಜಮಾನ್ ಪಿಕ್ ಅದು. ಬಾಯ್ ಹೋಗ್ರಿ. ಈಗ ಯಾವ್ದಿಲ್ಲ. ನಡಿ ಅಯ್ಯ ಅವಳನ್ನ ಇಲ್ಲೇ ಬಿಟ್ಬಿಡೋಣ. ಅಲ್ಲೋಗಲಿ. ನನ್ನ ಅಸಿಸ್ಟೆಂಟ್ ಯಾರು ಗೊತ್ತಾ? ನನ್ನ ಅಸಿಸ್ಟೆಂಟು ಅಲ್ಲ, ಈ ಹುಡುಗಿಗೆ ಡೋರ್ ಅಲ್ಲೂ ಓಪನ್ ಆಗುತ್ತೆ, ಇಲ್ಲಿಂದ ಹೋಯ್ತಾಳೆ. ವುಮೆನ್ ಏನು ಮಾಡಕ್ಕಾಗಲ್ಲ. ನೀವೇನೇ ಮರ್ತರು ಒಂದನ್ ಮಾತ್ರ ಮರಿಬೇಡಿ. ಇವತ್ತು ನಮ್ ಚೋಟ ಮರಿಗೆ ನೆಗಡಿ ಇದೆ, ಬಟ್ ನಮ್ಮ ಸ್ಟೈಲಲ್ಲಿ ಏನ್ ಹೇಳ್ತೀರಂತ ಕಮೆಂಟ್ ಅಲ್ಲಿ ಮಾತ್ರ ತಿಳಿಸಿ. ಅದನ್ನ ಮಾತ್ರ ಮರಿಬೇಡಿ, ದಯವಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿ. ನಮ್ ಸ್ಟೈಲಲ್ಲಿ ಏನ್ ಹೇಳ್ಬೋದು ಇಬ್ರು ಮಾತ್ರ ಹೇಳಿ, ಜಾಸ್ತಿ ಜನ ಹೇಳ್ಬೇಡಿ. ದೆನ್ ಆಮೇಲೆ ಹತ್ಬಿಡ್ತಾಳೆ. ದೇವರಾಣೆ ನನ್ಗೆ ಹಿಂಗೆಲ್ಲ ಹೇಳಿದ್ರು ಅಮ್ಮ ಅಂದ್ಬಿಟ್ಟು ಹತ್ಬಿಡ್ತಾಳೆ. ಅದಕ್ಕೆ ಒಂದಿಬ್ರು ಮಾತ್ರ ಸಾಕು. ಇಬ್ರು ಜಾಸ್ತಿ ಜನ ಬೇಡ. ಕಮೆಂಟ್ ನೋಡಿ ಒಂದಿಬ್ರು ಯಾರಾದ್ರೂ ಇನ್ಫಾರ್ಮ್ ಮಾಡಿದ್ರೆ ಇನ್ನ ಹೇಳಕ್ಕೆ ಹೋಗ್ಬೇಡಿ. ಫೈನಲಿ ಕಾರ್ ಪಾರ್ಕ್ ಮಾಡಿ ಈಗ ಮನೆಗೆ ಹೋಗ್ತಾ ಇದೀವಿ. ಪಾಪ ನಮ್ಮ ಅಸಿಸ್ಟೆಂಟ್ಗೆ ಸುಸ್ತಾಗ್ಬಿಟ್ಟೈತೆ. ಏಯ್ ಇರ್ಲಿ ಇಟ್ಕೊಂಬಾರ, ಎಷ್ಟು ಹೆಲ್ಪ್ ಮಾಡಿಲ್ಲ ನಿನ್ಗೆ. ಹ್ಞೂ ಸರಿ ಆಯ್ತು, ಸ್ವಲ್ಪ ದೂರ ಅಷ್ಟೇ. ಮನೆಗೆ ಕೆಳಗಡೆಯಿಂದ ಎತ್ಕೊಂಡ್ಬಿಡ್ತೀನಿ ಪಕ್ಕ. ಇಲ್ಲ ಪಕ್ಕ ನಿಜ ಪಕ್ಕ. ಈಗ ನಾನು ಮತ್ತೆ ಚಿರಂತು ಒಂದು ಭಾಗ ಮಾಡಿದ್ದೀವಿ. ನಮ್ಮ ಚೋಟ ಮರಿ ಬಂದ್ಬಿಟ್ಟು ನಮ್ಮ ಬಿಲ್ಡಿಂಗ್ ನಮ್ಮ ಕೆಳಗಡೆಯಿಂದ 3ನೇ ಫ್ಲೋರ್ ವರ್ಗು ಅವಳು ಇಳ್ಕೋತಾಳೆ. 3ನೇ ಫ್ಲೋರ್ ಇಂದ ಮನೆ ಬಾಗ್ಲುವರೆಗೂ ಇವನ್ ಚಿರಂತ್ ಇಟ್ಕೋತಾನೆ. ಆಮೇಲೆ ಮನೆ ಬಾಗ್ಲಿಂದ ಒಳಗಡೆ ನಾನು ಇಟ್ಕೋತೀನಿ. ಬೆಸ್ಟ್ ಐಡಿಯಾ. ಕಮನ್ ಬಾಯ್ ಚಿರು. ಓಕೆ ಗೈಸ್, ಸೊ ಈ ಒಂದು ವ್ಲಾಗ್ ಅಥವಾ ಈ ಒಂದು 10K ಸೆಲೆಬ್ರೇಷನ್ ನನಗೆ ಪ್ರಾಪರ್ ಆಗಿ ಸ್ಯಾಟಿಸ್ಫೈ ಆಗಿಲ್ಲ. ಅಂಡ್ ನಾನು ಅನ್ಕೊಂಡಿರೋತಾನೆ ಇರ್ಲಿಲ್ಲ. ಅಂಡ್ ಲಿಟ್ರಲಿ ನನಗೊಂಥರ ಲೈಕ್ ನಿಜ ಲಿಟ್ರಲಿ ಒಂದ್ ಸ್ವಲ್ಪ ಲಿಟ್ರಲಿ ಬೇಜಾರಾಗಿದೆ. ನಾನು ಯಾರನ್ನೂ ಕೂಡ ಬ್ಲೇಮ್ ಮಾಡಕ್ ಹೋಗಲ್ಲ, ಬಟ್ ನನಗೆ ಒಂದ್ ಸ್ವಲ್ಪ ಲೈಕ್ ನಂದೇ ಒಂದು ಮಿಸ್ಟೇಕ್ ಅನ್ಕೊಂಡು ಸುಮ್ಮನಾಗಿದ್ದೀನಿ ಅಷ್ಟೇ. ಅವರು ನನಗೆ ಒಂದು ಟೈಮ್ ಕೊಟ್ಟಿದ್ರು 4:15. ಸೊ ನಾನು ಆ ಟೈಮ್ ನನ್ನ ಟೈಮ್ ಹೋಗ್ಬೇಕು ಅಂತ ಇರ್ತೀನಿ ಯಾವಾಗಲೂ ಕೂಡ. 4:30 ಅಂದ್ಮೇಲೆ 4:30ಗೆ ಹೋಗಿರ್ತೀನಿ ಯಾವಾಗಲೂ ಕೂಡ. ಅವ್ರಿಗೆ ಏನ್ ಹೇಳಿದ್ರು, ಬ್ರೋ ಬೇಗ ಬರ್ಬೇಕಿತ್ತಲ್ವ ಬ್ರೋ, ಒಂದ್ ಸ್ವಲ್ಪ ಎಲ್ಲ ಸ್ಲಾಟ್ಸ್ ಎಲ್ಲ ಬುಕ್ ಆಗ್ಬಿಟ್ಟಿದೆ. ಅದು ಬೇರೆ ಸ್ಯಾಟರ್ಡೆ ಸಂಡೇ, ಸೊ ತುಂಬಾ ಜನ ಬುಕ್ ಮಾಡಿರ್ತಾರೆ, ಎಲ್ಲ ಆನ್ಲೈನ್ ಬುಕಿಂಗ್ ನಡೆದಿರುತ್ತೆ. ನಮಗಲ್ಲಿ ಯಾವ್ದು ಸ್ಲಾಟ್ ಇಲ್ವೇ ಇಲ್ಲ ಅನ್ಕೊಳ್ಳಿ. 3-4 ಥಿಯೇಟರ್ ಇದ್ರು ಕೂಡ ಯಾವ್ದು ಕೂಡ ಇಲ್ಲ. ಏನೋ ಒಂದು ಗಡಿಬಿಡಿಲಿ ವಿಡಿಯೋ ಮಾಡ್ಕೊಂಡು ಬಂದ್ಬಿಟ್ವಿ ಅಷ್ಟೇ. ಸೊ ನನ್ಗೆ ಅವ್ರು ಹೇಳಿದ್ದು ಲೈಕ್ ನನಗೆ ಅದು ತಡ್ಕೊಳಕ್ ಆಗಲ್ಲ, ಯಾಕಂದ್ರೆ ಯಾರು ಕೂಡ ನನ್ನ ಪಾಯಿಂಟ್ ಔಟ್ ಮಾಡಬಾರ್ದು. ಸೊ ನಾನು ಪಾಯಿಂಟ್ ಔಟ್ ಮಾಡೋ ತರ ಮಾಡ್ಕೊಳಲ್ಲ. ಮುಂಚೆನೆ ಅವ್ರು ಹೇಳಿದ್ರು ಕೂಡ ಅದಕ್ಕಿಂತ ಮುಂಚೆನೆ ಏನೋ ಒಂದು ಮಾಡಿರ್ತೀನಿ ನಾನು. ಟೈಮ್ ಅಂತ ಬಂದ್ರು ಅಷ್ಟೇ, ಬೇರೆ ಆದ್ರೂ ಅಷ್ಟೇ. ಆನ್ ಟೈಮ್ ಅಂದ್ರೆ ಆನ್ ಟೈಮ್ ಇರ್ತೀನಿ ನಾನು ಯಾವಾಗಲೂ ಕೂಡ. ಎಲ್ಲೋ ಒನ್ಸ್ ಅಥವಾ ಯಾವಾಗಲೂ ಒಂದು ಹೆಚ್ಚು ಕಮ್ಮಿ ಆಗ್ಬೋದು, ಬಟ್ ನಾನು ಮ್ಯಾಕ್ಸಿಮಮ್ ನನ್ನ ಟೈಮ್ ಅಂತ ಬಂದ್ರೆ ನೀವು ಯಾರೇ ಒಬ್ರು ಅಷ್ಟೇ 11 ಗಂಟೆ ಹೇಳಿರ್ತಾರೆ ಅಂದ್ರೆ 11 ಗಂಟೆನೇ ಫಿಕ್ಸ್ ಆಗಿರ್ತೀನಿ ನಾನು. ಅದು ಬಿಟ್ಟು ಎಕ್ಸ್ಟ್ರಾ ಫಿಕ್ಸ್ ಆಗಲ್ಲ. ಎಲ್ಲೋ 1 ದಿನ 2 ದಿನ ಅಷ್ಟೇ, ಬಟ್ ಆನ್ ಟೈಮ್ ಅಷ್ಟೇ ಇರ್ಲಿ ಪರವಾಗಿಲ್ಲ. ಬಟ್ ನನಗೆ ಈ ಒಂದು 10K ಸೆಲೆಬ್ರೇಷನ್ ಸ್ಯಾಟಿಸ್ಫೈ ಆಗಿಲ್ಲ ಅಂಡ್ ಲಿಟ್ರಲಿ ನಾಟ್ ಓಕೆ. ಜಸ್ಟ್ ಒಂದು ಎಕ್ಸ್ಪೀರಿಯನ್ಸ್ ಅಂತ ಅನ್ಕೋತೀನಿ ಅಷ್ಟೇ. ಕೀಪ್ ಸ್ಮೈಲಿಂಗ್. ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡ್ಕೊಂಡು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ಟೇಕ್ ಕೇರ್, ಕೀಪ್ ಸಪೋರ್ಟಿಂಗ್, ಲವ್ ಯು ಆಲ್, ಬಾಯ್.